Father, good evening and a warm welcome to you, Father. So today we warmly welcome all the families of St. Mary's Basilica. We have Father Jeevan Dandawat Bible, Archdiocese Commission of Bible. We have with him. We welcome him on all your behalf. We have Father Vijay Raj Jonet. We welcome you, Father, the Regional Secretary for the Bible Commission, Karnataka. Yes. Over to Father Vijay. We are at Yes. St. Mary's Basilica, Shivaji Nagar. Father Martin Kumar has been a blessing for us and supported and allowed us to have this sacred journey in this parish. We thank Father Martin, and I think we have Father Suresh. He'll be joining as the assistant priest, as the parish priests are all on retreat. So we have Mrs. Shalini who's coordinating, and we are grateful to her. So over to you, Father Vijay. Welcome, Father Vijay. Yes, Thank yes. you, Father Jeevan. Thank you, Ms. Sanita, for giving me this opportunity. I think I'm audible. Yes. Yes, Father. Okay. May we start with a prayer? In the name of the Father, Son, and of the Holy Spirit. Amen. God, our loving Father, we are here in your presence. Wherever we are, when we are joining in mind and heart, we feel your presence in our lives, in our minds and our hearts. We know that you surround us always, and therefore, whenever we feel like speaking to you, you are there. Your ears are open for us. Your hands are stretching out to bless us. At this hour, we pray to bless all these participants, those who are taking up the journey of the reading of the Word of God in this year of hope. May this journey of reading the Word of God in their lives may become the fountain of hope, and also in turn they may become channels of hope to all those who are meeting them, encountering them. We make this prayer through Christ our Lord. Amen. In the name of the Father, Son, and of the Holy Spirit. Amen. Amen. ನಾನು ಕನ್ನಡದಲ್ಲಿ ಮಾತಾಡ್ಬೋದಾ? ಮಾತಾಡಿ ಫಾದರ್, ನೋ ಪ್ರಾಬ್ಲಮ್. ಕನ್ನಡ, ಇಂಗ್ಲಿಷ್. Once again, thanks to Archdiocese of Bangalore Bible Commission for giving me this opportunity to join you. ಮತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿರುವಂತಹ ಶಿವಾಜಿನಗರದ ಸಂತ ಮರಿಯಾ ಬೆಸಿಲಿಕಾದ ಪ್ಯಾರಿಷನರ್ಸ್ಗಳೆಲ್ಲರಿಗೂ ನಾನು ತುಂಬ ಹೃದಯದ ಪ್ರಶಂಸೆಗಳನ್ನ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮೊದಲನೇದಾಗಿ ನೀವು ಮಾಡ್ತಿರುವಂತಹ ಕಾರ್ಯ, ಅದರಲ್ಲಿಯೂ ಈ ದಿನ ನೀವು ಪ್ರಾರಂಭಿಸ್ತಾ ಇದ್ದೀರಿ. ಸಂತ ಜೋಸೆಫರನ್ನ ವಿಶೇಷವಾಗಿ ಸ್ಮರಿಸುವಂತಹ ದಿನ. ಕಾರ್ಮಿಕ ಸಂತರಾದ ಸಂತ ಜೋಸೆಫರು ಬಹಳ ಸುಂದರವಾದಂತಹ ಜೀವನವನ್ನ ಜೀವಿಸಿದವರು, ದೇವರ ವಾಕ್ಯವನ್ನ ಅವರಲ್ಲಿ ಕಂಡುಕೊಂಡವರು ಮತ್ತು ಅನುಭವಿಸಿದವರು. ಅವರಂತಹ ಭಾಗ್ಯಶಾಲಿ ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಪುರುಷನಾಗಿ, ತಂದೆಯಾಗಿ, ಗಂಡನಾಗಿ ದೇವರ ವಾಕ್ಯವನ್ನ ಸ್ವೀಕರಿಸಿದ್ದು ಮಾತ್ರವಲ್ಲ, ಆ ದೇವರ ವಾಕ್ಯವನ್ನ ಮನುಷ್ಯನಾಗಿ ಸ್ವೀಕರಿಸಿದಂತಹ ದೇವರ ವಾಕ್ಯವನ್ನ ಅವರು ಪರಿಪಾಲಿಸಿದಂತಹ ರೀತಿ. ಸುಮಾರು ನಾವು ಸಾಂಪ್ರದಾಯಿಕವಾಗಿ ಹೇಳುವ ಹಾಗೆ ಅನೇಕ ವರ್ಷಗಳ ಕಾಲ ಯೇಸು, ಸಂತ ಜೋಸೆಫರು ಮತ್ತು ಮರಿಯಾ ಪವಿತ್ರ ಕುಟುಂಬವನ್ನು ಸ್ಥಾಪಿಸಿ ಜೀವಿಸಿದ್ದರು. ಸಂತ ಜೋಸೆಫರು ಮರಿಯಾ ಮತ್ತು ಯೇಸುವಿನ ಸನ್ನಿಧಿಯಲ್ಲಿ ಅವರು ಇರುವಾಗಲೇ ಅವರ ಮಡಿಲಿನಲ್ಲಿ ಮೃತರಾಗುವಂತಹ ಭಾಗ್ಯವನ್ನ ಪಡೆದಂತವರು. ಆದ್ದರಿಂದಲೇ ನಾವು ಸಂತ ಜೋಸೆಫರನ್ನ ಒಳ್ಳೆಯ ಮರಣದ ಪಾಲಕರು ಅನ್ನೋದಾಗಿ ಕರಿತೇವೆ. ನಾವು ಮತ್ತಾಯರ ಶುಭ ಸಂದೇಶದಲ್ಲಿ ಕಾಣ್ತೇವೆ. 1ನೇ ಅಧ್ಯಾಯ ವಚನ 20ರಲ್ಲಿ ಆತನು ಈ ಕುರಿತು ಆಲೋಚಿಸುತ್ತಿದ್ದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ದಾವಿದ ವಂಶದ ಜೋಸೆಫನೇ, ಮರಿಯಳನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ. ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮ ಪ್ರಭಾವದಿಂದಲೇ. ಆಕೆ ಒಬ್ಬ ಮಗನನ್ನು ಹೆರುವಳು. ಆತನಿಗೆ ನೀನು ಯೇಸು ಎಂಬ ಹೆಸರಿಡಬೇಕು, ಏಕೆಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವವನು ಆತನೇ ಎಂದನು. ಈ ಮಾತನ್ನ ಕೇಳಿದ ನಂತರ ಜೋಸೆಫ ಮರಿಯಳನ್ನು ಸ್ವೀಕರಿಸಿದರು ಮತ್ತು ಯೇಸುವನ್ನ ಸ್ವೀಕರಿಸಿದರು. ಹಾಗೆ ಮರಿಯಳನ್ನ ಕಾಪಾಡಿದರು.
ಪಾಲಕ ಯೇಸುವನ್ನ ಕಾಪಾಡಿದರು, ಅವರನ್ನ ಬೆಳೆಸಿದರು, ಪಾಲಿಸಿದರು, ಅವರನ್ನ ಎತ್ತಿಕೊಳ್ಳುವಂತಹ ಭಾಗ್ಯ ದೊರಕಿತ್ತು, ಅವರನ್ನ ಪ್ರೀತಿಸುವಂತಹ ಭಾಗ್ಯ ದೊರಕಿತ್ತು. ಅಂತಹ ಸಂತ ಜೋಸೆಫರ ವಿಶೇಷ ದಿನದಲ್ಲಿ ನೀವು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀರಿ. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವದಿಸಲಿ. ದೇವರ ವಾಕ್ಯ ಎನ್ನುವಾಗ ಸಂತ ಜೋಸೆಫರ ಹಾಗೆ, ಮಾತೆ ಮರಿಯಳ ಹಾಗೆ ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಸ್ವೀಕರಿಸಲು ನಾವು ಮೊದಲನೆಯ ಹೆಜ್ಜೆಯನ್ನ ಇಟ್ಟಾಗ ದೇವರು ಅನೇಕ ಹೆಜ್ಜೆಗಳನ್ನು ತೆಗೆದುಕೊಂಡು ನಮ್ಮ ಜೀವನದಲ್ಲಿ ಪ್ರವೇಶಿಸ್ತಾರೆ. ಅವರು ಇರುವ ಕಡೆಯಲ್ಲಿಯೇ ಸ್ವರ್ಗ. ದೇವರು ಎಲ್ಲಿದ್ದಾರೋ ಅಲ್ಲೇ ಸ್ವರ್ಗ. ಯೇಸುವಿನ ಪ್ರಸನ್ನತೆ ಎಲ್ಲಿದೆ ಅಲ್ಲಿಯೇ ಸ್ವರ್ಗ. ಮಾತೆ ಎಲ್ಲಿದ್ದಾಳೋ ಅಲ್ಲಿ ಯೇಸು ಇದ್ದಾರೆ. ಸಂತ ಜೋಸೆಫರು ಎಲ್ಲಿದ್ದಾರೋ ಅಲ್ಲಿ ಯೇಸು ಇದ್ದಾರೆ. ಯೇಸು ಇರುವ ಎಡೆಯಲ್ಲಿ ಇಡೀ ಸ್ವರ್ಗದ ಪರಿವಾರವೇ ಇರ್ತದೆ. ಆದ್ರಿಂದ ನೀವು ಪ್ರತಿದಿನ ದೇವರ ವಾಕ್ಯವನ್ನ ಆಲಿಸುವಾಗ, ಓದುವಾಗ ಈ ವಿಷಯವನ್ನ ಮನಸ್ಸಿನಲ್ಲಿಡಿ. ದೇವರು ನಮಗೆ ನೀಡಿರುವಂತಹ ಅಮೂಲ್ಯವಾದಂತಹ ಒಂದು ವಿಷಯ ಅಂದ್ರೆ ಅದು ದೇವರ ವಾಕ್ಯದ ಗ್ರಂಥ. ದೇವರ ವಾಕ್ಯದ ಗ್ರಂಥ, ಅದರಲ್ಲಿ ಕ್ರೈಸ್ತರನ್ನ ಮತ್ತು ಯಹೂದ್ಯರನ್ನ ಮತ್ತು ಇಸ್ಲಾಂ ಧರ್ಮದ ಸಹೋದರ ಸಹೋದರಿಯರನ್ನ ಪೀಪಲ್ ಆಫ್ ದ ಬುಕ್ ಎಂಬುದಾಗಿ ಕರೀತಾರೆ. ಅವರು ಪುಸ್ತಕವನ್ನ, ಪವಿತ್ರ ಪುಸ್ತಕವನ್ನ ಬಳಸುವಂತಹ ಜನರು ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ನಾವು ಕ್ರೈಸ್ತರು ದೇವರ ವಾಕ್ಯವನ್ನ ಪ್ರತಿದಿನ ಓದುವಾಗ, ಕೇಳುವಾಗ ದೇವರು ನಮ್ಮೊಡನೆ ಮಾತನಾಡ್ತಾರೆ ಅನ್ನುವಂತಹ ಭಾಗ್ಯ ನಮಗೆ ಸಿಗ್ತದೆ. ಅದರಿಂದ ನೀವು ಮಾಡ್ತಿರುವಂತಹ ಈ ಕಾರ್ಯ ಚಿಕ್ಕದಾದಂತಹ ಕಾರ್ಯ ಅಲ್ಲ. ಅದರಿಂದ ಬಹಳ ಉತ್ಸುಕತೆಯಿಂದ, ಉತ್ಸಾಹದಿಂದ, ಸಂತೋಷದಿಂದ ಈ ಕಾರ್ಯಕ್ರಮ ಪೂರ್ತಿ ಮುಗಿಯುವವರೆಗೆ ಅನೇಕ ದಿನಗಳಾಗಬಹುದು, ಅನೇಕ ತಿಂಗಳುಗಳು ಆಗಬಹುದು. ಆದ್ರೆ ಮಧ್ಯದಲ್ಲಿ ಕೈ ಬಿಡದೆ ಒಂದು ತಪಸ್ಸಿನ ಹಾಗೆ ಪ್ರತಿದಿನ ವಿತ್ ಡಿಟರ್ಮಿನೇಷನ್ ಯಾವುದೇ ಕಾರ್ಯಕ್ರಮ ಇರಲಿ, ಅದು ಯಾವುದೇ ದಿನವಾಗಿರಲಿ, ರಜಾ ದಿನವಾಗಲಿ, ಭಾನುವಾರವಾಗಲಿ, ಈ ದಿನ ತಪ್ಪಿಸ್ತೇನೆ ಅಂತ ಯಾವುದೇ ದಿನ ಅಂದುಕೊಳ್ಳದೆ ಪ್ರತಿದಿನವೂ ದೇವರ ವಾಕ್ಯವನ್ನ ಓದಿ ಸರಣಿಯಾಗಿ ಈ ಕಾರ್ಯವನ್ನ ಪೂರ್ತಿ ಮುಗಿಸುವವರೆಗೆ ಒಂದು ವೃತ್ತದ ಹಾಗೆ ಮಾಡಿ, ಆಗ ದೇವರ ವಾಕ್ಯದ ಆಳ ಎಷ್ಟು, ದೇವರ ವಾಕ್ಯದ ಶ್ರೀಮಂತಿಕೆ ಎಷ್ಟು, ದೇವರು ನೀಡುವಂತಹ ವರಪ್ರಸಾದಗಳು ಎಷ್ಟು ಎಂಬುದನ್ನ ನೀವು ಜೀವನದಲ್ಲಿ ಕಂಡುಕೊಳ್ತೀರಿ. ಅದಕ್ಕೆ ಅನೇಕರು ಸಾಕ್ಷಿಯನ್ನ ನೀಡಿದ್ದಾರೆ. ದೇವರ ವಾಕ್ಯವನ್ನ ಓದಿ ಅವರ ಜೀವನ ಶ್ರೀಮಂತವಾಗಿರುವಂತಹದ್ದರ ಸಾಕ್ಷಿಯನ್ನ ಅನೇಕರು ಇದೇ ಮಹಾಧರ್ಮ ಕ್ಷೇತ್ರದಲ್ಲಿ ಹೇಳ್ತಾರೆ. ನಿಮ್ಮ ಜೀವನದಲ್ಲಿಯೂ ಅಂತಹ ಅನೇಕ ವರಪ್ರಸಾದಗಳು ದೊರಕುವಂತಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಮತ್ತು ಬೈಬಲ್ ಕಮಿಷನ್ ನ ಸೆಕ್ರೆಟರಿ ಅವರಾದ ಫಾದರ್ ಜೀವನ್ ಮತ್ತು ಅವರ ಜೊತೆಗೆ ಕೈಗೂಡಿಸುವಂತಹ ಎಲ್ಲ ಸಹೋದರ ಸಹೋದರಿಯರನ್ನ ಮತ್ತು ವಿಶೇಷವಾಗಿ ಸಂತ ಮೇರಿಸ್ ಬೆಸಿಲಿಕಾದ ಧರ್ಮಗುರುಗಳನ್ನ ಮತ್ತು ಎಲ್ಲ ಸಹೋದರ ಸಹೋದರಿಯರನ್ನ ದೇವರು ಹೇರಳವಾಗಿ ಆಶೀರ್ವದಿಸಲಿ. ದೇವರ ವಾಕ್ಯ ನಿಮ್ಮೆಲ್ಲರ ಹೃದಯದಲ್ಲಿ ಮನೆ ಮಾಡಿ ಹೇರಳವಾದ ವರಪ್ರಸಾದವನ್ನು ನೀಡುವಂತಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. God bless you. Thank you. Praise the Lord. Thank you. Praise God. Thank you, Father, for that lovely message and inspiring message of we need to take that first step. So St. Mary's Basilica has taken that first step. So thank you, Father, for joining us on all your behalf, and we warmly welcome Father Jeevan Dandavati, Secretary of the Bible Commission. Over to you, Father. Okay. Now we thank God for giving us ಈ ತರ ಒಳ್ಳೆಯ ಅವಕಾಶವನ್ನ ಕೊಟ್ಟು ಸಂತ ಮರಿಯ ಪುಣ್ಯಕ್ಷೇತ್ರ ಅಥವಾ ಬಸಲಿಕಾ ಈ ಒಂದು ವಿಚಾರಣೆಯಲ್ಲಿ ಈ ಬೈಬಲ್ ಪಠಣದ ಕಾರ್ಯಕ್ರಮವನ್ನ ಉದ್ಘಾಟಿಸಲು ದಯಾಮಯ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾರೆ. ಈ ಆಶೀರ್ವಚನಗಳನ್ನು ನುಡಿಯುತ್ತಾ ನಮಗೆ ಪ್ರೋತ್ಸಾಹವನ್ನು ನೀಡಿ ಹೇಗೆ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಒಂದನೆಯ ಸ್ವಾಮಿ ವಿಜಯರಾಜ್ ಜೋನೆಟ್ ಇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರು ಹೇಳಿದಂತ ಮತ್ತು ನುಡಿದಂತ ಆ ಮಾರ್ಗದರ್ಶನದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುವ. ಹಾಗೆಯೇ ಈ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಪೂಜ್ಯ ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೆಯ ಡಾಕ್ಟರ್ ಪೀಠ ಮಚಾದ ಇವರ ಪರವಾಗಿಯೂ ಮತ್ತು ಹಾಗೆಯೇ ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಅತಿ ಪೂಜ್ಯ ವಂದನೆಯ ಡಾಕ್ಟರ್ ಆರೋಗ್ಯರಾಜ್ ಸತೀಶ್ ಕುಮಾರ್ ಹಾಗೂ ಅತಿ ವಂದನೆಯ ಡಾಕ್ಟರ್ ಜೋಸೆಫ್ ಸುಸನಾಥನ್ ಇವರ ಪರವಾಗಿ ಅವರ ಶುಭಾಶಯಗಳನ್ನು ತಿಳಿಸುತ್ತಾ ಅಭಿನಂದನೆಗಳನ್ನು ಕೂಡ ನಿಮಗೆ ನಾವು ಬೈಬಲ್ ಆಯೋಗದ ವತಿಯಿಂದ ತಿಳಿಸಲು ಇಚ್ಛಿಸುತ್ತೇವೆ. ಹೀಗೆಯೇ
ಸಂತ ಮರಿಯಾ ಬಸಲಿಕಾ ಅಥವಾ ಪುಣ್ಯಕ್ಷೇತ್ರದ ವಿಚಾರಣೆ ಗುರುಗಳಾದ 1ನೇ ಸ್ವಾಮಿ ಮಾರ್ಟಿನ್ ಕುಮಾರ್ ಇವರು ಮತ್ತು ಸಹಾಯಕ ಗುರುಗಳಾದ ಸುರೇಶ್ ಇವರ ಒಂದು ಪ್ರೋತ್ಸಾಹದೊಂದಿಗೆ, ನಿಮ್ಮ ವಲಯದ ಸ್ವಯಂ ಸೇವಕರಾದ ಶಾಲಿನಿ ಥೋಮಸ್ ಇವರ ಒಂದು ಉತ್ಸಾಹದೊಂದಿಗೆ ಮತ್ತು ಸಹಕಾರದೊಂದಿಗೆ ಈ ವಿಚಾರಣೆಯಲ್ಲಿ ಈ ಬೈಬಲ್ ಪಠಣದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲು ನಮ್ಮೆಲ್ಲರಿಗೆ ಸಾಧ್ಯವಾಗಿದೆ. ಈ ಏನೇ ಕಾರ್ಯಕ್ರಮ ನಡೀಲಿ ಅಥವಾ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸುವಾಗ ದೇವರು ಹೇಗೆ ನಮ್ಮನ್ನ ಉದ್ಧರಿಸಿಕೊಂಡು ಹೋಗ್ತಾರೆ ಮತ್ತು ಹಾಗೆಯೇ ಹೇಗೆ ಅವರು ನಮ್ಮಲ್ಲಿ ವಿಶ್ವಾಸದ ಮತ್ತು ಭರವಸೆಯ ಬೀಜವನ್ನ ಬಿತ್ತಿ ಅದರಲ್ಲಿ ನಾವು ಪ್ರವರ್ತಿಸಲು ನಮಗೆ ಸಹಾಯವನ್ನು ಒದಗಿಸಿಕೊಡ್ತಾರೆ ಮತ್ತು ಪವಿತ್ರಾತ್ಮರ ಶಕ್ತಿಯನ್ನ ಒದಗಿಸಿಕೊಡ್ತಾರೆ ಎಂಬುದನ್ನ ನಾವು ಪವಿತ್ರ ಗ್ರಂಥದ ಮುಖಾಂತರ ತಿಳಿದುಕೊಳ್ಳಲು ನಮಗೆ ಒಂದು ಆ ರೀತಿಯ ಒಂದು ಪವಿತ್ರ ಒಂದು ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗಲು ನಮಗೆ ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸುವಾಗ ನಾನು ಏನು ಹೇಳಲು ಇಚ್ಛಿಸುತ್ತೇನೆ ಎಂದರೆ, ಸಂತ ಪೌಲರು ರೋಮನವರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯ 5ನೇ ವಾಕ್ಯ, ಭರವಸೆ ನಮ್ಮನ್ನು ಎಂದಿಗೂ ಆಶಾಭಂಗಗೊಳಿಸುವುದಿಲ್ಲ. ಆಂಗ್ಲ ಭಾಷೆಯಲ್ಲಿ ಹೋಪ್ ಡಸ್ ನಾಟ್ ಡಿಸಪಾಯಿಂಟ್ ಅಸ್. ಅಂದರೆ ಭರವಸೆ ನಮ್ಮನ್ನು ಎಂದಿಗೂ ಆಶಾಭಂಗಗೊಳಿಸುವುದಿಲ್ಲ ಎಂದರೆ ಆ ಭರವಸೆಯನ್ನ ನಾವು ಯಾರಿಂದ ಸ್ವೀಕರಿಸಿದ್ದೇವೆ, ಅದರ ಬುಗ್ಗೆ ಯಾವುದು? ಅದು ದೇವರ ಏಕೈಕ ಪುತ್ರರಾದ ಪ್ರಭು ಯೇಸು ಅವರು ತೋರ್ಪಡಿಸಿದ ಆ ಭರವಸೆಯ ಪುಣ್ಯ ರಹಸ್ಯಗಳನ್ನ ಈ ಒಂದು ಪುನರುತ್ಥಾನ ಕಾಲದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಅವರ ಪಾಡು, ಮರಣ, ಯಾತನೆ ಮತ್ತು ಅವರ ಪುನರುತ್ಥಾನ, ಹೀಗೆಯೇ ಈ ಒಂದು ಪುನರುತ್ಥಾನ ಕಾಲದೊಂದಿಗೆ ಆಚರಣೆಯೊಂದಿಗೆ ಅವರ ಪುಣ್ಯ ರಹಸ್ಯ ಮತ್ತು ಸತ್ಯತೆಯ ವಸ್ತುವಾದ ಅವರ ಪವಿತ್ರಾತ್ಮರ ಶಕ್ತಿಯನ್ನ ನಮ್ಮಲ್ಲಿ ಸುರಿಸುವುದು ಕಾರಣ ಏನೆಂದರೆ, ನಾವೆಲ್ಲರೂ ಅವರ ಸ್ವಭಾವದಲ್ಲಿ, ಅವರು ಕೊಟ್ಟಂತಹ ಕೊಡುಗೆಯಾದ ಸ್ವಭಾವದಲ್ಲಿ ನಮ್ಮ ಜೀವನವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ. ಅಂದ್ರೆ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ನಾವು ನೋಡ್ತೇವೆ, ಈಗ ನಾವು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸುವಾಗ, ಬೈಬಲ್ ಪಠಣವನ್ನು ಮಾಡುವಾಗ ಆದಿಕಾಂಡ 1ನೇ ಅಧ್ಯಾಯ 27, 28, 29 ಹೀಗೆ ಈ ವಾಕ್ಯಗಳನ್ನು ಓದುವಾಗ ನಿಮಗೆ ಗೊತ್ತಾಗ್ತದೆ, ನಮ್ಮೆಲ್ಲರನ್ನು ದೇವರು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದ್ದಾರೆ ಮತ್ತು ತಮ್ಮ ಆ ಒಂದು ಸ್ವಭಾವವನ್ನು ನಮಗೆ ನೀಡಿದ್ದಾರೆ ಎಂಬ ಈ ವಾಕ್ಯಗಳನ್ನು ನಾವು ಓದುವಾಗ, ಮೊದಲನೇ ಒಂದು ಪುಸ್ತಕದಿಂದಲೂ ಕೊನೆಯ ಪುಸ್ತಕದವರೆಗೂ ನಾವು ಹೇಗೆ ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಿದ್ದೇವೆ ಮತ್ತು ಹೇಗೆ ನಾವು ದೇವರ ಸ್ವಭಾವದಲ್ಲಿ ಪ್ರವರ್ತಿಸ್ತಾ ಇದ್ದೇವೆ. ಇನ್ ಅದರ್ ವರ್ಡ್ಸ್, ಹೌ ವಿ ಆರ್ ಪ್ರೋಗ್ರೆಸಿಂಗ್ ಇನ್ ದಿ ಇಮೇಜ್ ಆಫ್ ಗಾಡ್ ಅಂಡ್ ಹೌ ವಿ ಆರ್ ಪ್ರೋಗ್ರೆಸಿಂಗ್ ಇನ್ ದ ಲೈಕ್ನೆಸ್ ಆಫ್ ಗಾಡ್. ಹೀಗೆ ಅವರ ಆ ಒಂದು ಹೋಲಿಕೆಯಲ್ಲಿ ಮತ್ತು ಅವರ ಸ್ವಭಾವದಲ್ಲಿ ನಾವು ಹೇಗೆ ನಮ್ಮ ಈ ಒಂದು ಆಧ್ಯಾತ್ಮಿಕ ಜೀವನವನ್ನ, ನಮ್ಮ ಈ ಮಾನವ ಜೀವನವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು, ಪವಿತ್ರ ಗ್ರಂಥದ ಒಂದೊಂದು ಪುಸ್ತಕವು ನಮಗೆ ಬೇಕಾದ ಎಲ್ಲಾ ಪಾಠಗಳನ್ನ ಕಲಿಸಿಕೊಡ್ತದೆ ಮತ್ತು ಅವಶ್ಯಕವಾಗಿರುವ ಎಲ್ಲಾ ಮಾರ್ಗ ಸೂಚನೆಗಳನ್ನ ನಮಗೆ ಒಂದೊಂದಾಗಿ ಬಿಚ್ಚಿಡ್ತಾ ಹೋಗ್ತದೆ. ಅಂದ್ರೆ ನಮ್ಮ ಜೀವನಕ್ಕೆ ಏನು ಬೇಕು, ನಮ್ಮ ವಿಶ್ವಾಸವನ್ನ ಗಟ್ಟಿ ಮಾಡ್ಲಿಕ್ಕೆ ನಮಗೆ ಏನೆಲ್ಲ ಬೇಕು, ದೇವರ ಪ್ರಿಯ ಮಕ್ಕಳಾಗ್ಲಿಕ್ಕೆ ನಮಗೆ ಯಾವೆಲ್ಲ ಗುಣಗಳು ಬೇಕು, ಹಾಗೆಯೇ ಇತರರನ್ನ ಪ್ರೀತಿಸಲು ಮತ್ತು ಗೌರವಿಸಲು ನಮಗೆ ಅವಶ್ಯಕವಾದಂತ ಎಲ್ಲಾ ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಸ್ವಭಾವವನ್ನ ದೇವರು ಹೇಗೆ ನೀಡ್ತಾರೆ ಅಂತ ಹೇಳ್ಬಿಟ್ಟು ಒಂದೊಂದು ಪುಸ್ತಕದಿಂದ ನಾವು ಅದನ್ನ ನೋಡಿ ಕಲಿತಾ ಇದ್ದೇವೆ. ಆದಿಕಾಂಡದಲ್ಲಿ ಶುರುವಾದದ್ದನ್ನ ಪುನಃ ನಾವು ದೇವರೇ ನಮಗೆ ಆದಿ, ದೇವರೇ ನಮಗೆ ಎಲ್ಲಾ ಅಂತ್ಯ ಎಂಬುದನ್ನ ಕೊನೆಯ ಪುಸ್ತಕ ಪ್ರಕಟಣಾ ಗ್ರಂಥದಲ್ಲಿ ಕೂಡ ನಾವು ಅದನ್ನ ಕಲಿತೇವೆ. ಆದ್ದರಿಂದ ಈ ಒಂದು ಬೈಬಲ್ ಪಠಣವನ್ನು ಪ್ರಾರಂಭಿಸುವಾಗ ನಾವೆಲ್ಲರೂ ತಿಳಿಯಬೇಕಾದಷ್ಟೇ, ದೇವರು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ ಸದಾ ಆ ಒಂದು ಅನುಭವ ನಮಗೆ ಇರ್ಲಿ ಅಂತ ಹೇಳಿಬಿಟ್ಟು ಅವರ ವಾಕ್ಯವೇ ನಮಗೆ ಸದಾ ಜೊತೆಯಾಗಿರ್ತದೆ. ನಮ್ಮ ಬಾಳಿನ ಜೊತೆ, ನಮ್ಮ ಬಾಳ ಜ್ಯೋತಿ ಮತ್ತು ನಮ್ಮ ಬಾಳಿನ ಜೊತೆ ಸದಾ ಕಾಲ ದೇವರ ವಾಕ್ಯ ಆಗಿರ್ತದೆ. ಆದ್ದರಿಂದ ಈ ಬೈಬಲ್ ಪಠಣವನ್ನು ನೀವು ಪ್ರಾರಂಭಿಸಿ ಮುಂದುವರಿಸಿಕೊಂಡು ಹೋಗುವಾಗ ನಿಮಗೆ ಈ ಅನುಭವ ಆಗ್ತದೆ, ದೇವರು ನಮ್ಮೊಂದಿಗೆ ಇದ್ದಾರೆ. ಹೇಳಲಾಗಿದೆ ಅಲ್ವಾ, ಹಾಗೆ ಈಗಾಗಲೇ ಗುರುಗಳು ತಿಳಿಸಿದಂತೆ ಮತ್ತಾಯರು ಬರೆದ ಶುಭ ಸಂದೇಶದಲ್ಲಿ ನಿಮ್ಮ ಒಂದು ಮಗು ಒಂದು ಜನಿಸಲಿದೆ, ಆ ಮಗುವಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು ಅಂತ ಹೇಳಲಾಗಿದೆ. ಮತ್ತಾಯರು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವರಿಗೆ ಇಮ್ಮಾನುವೇಲ್ ಎಂದು ಹೆಸರು. ಅಂದ್ರೆ ದೇವರು ಸದಾ ಕಾಲ ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಅನುಭವವನ್ನ ನಾವು ದೇವರ ವಾಕ್ಯದ ಪಠಣದೊಂದಿಗೆ ಅದನ್ನ ಕಲೀಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ.
ಅದನ್ನ ಅನುಭವಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಸಂತ ಮರಿಯ ವಿಚಾರಣೆಯ, ಈ ಒಂದು ಪುಣ್ಯಕ್ಷೇತ್ರದ ವಿಚಾರಣೆಯ ಈ ಎಲ್ಲಾ ಕುಟುಂಬದವರಿಗೆ ಮತ್ತು ವಿಚಾರಣೆ ಗುರುಗಳ ಮಾರ್ಗದರ್ಶನದೊಂದಿಗೆ, ಸಹಾಯಕ ಗುರುಗಳ ಒಂದು ಮಾರ್ಗದರ್ಶನದೊಂದಿಗೆ, ವಲಯದ ಸ್ವಯಂ ಸೇವಕರಾದ ಶಾಲಿನಿ ಥೋಮಸ್ ಮತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಜೊತೆಯಾಗಿರುವ ಎಲ್ಲಾ ಕುಟುಂಬದವರಿಗೆ, ಪ್ರತ್ಯೇಕವಾಗಿ ಮಕ್ಕಳಿಗೆ ನನ್ನ ಒಂದು ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡಿಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸಿ ಚಾಚು ತಪ್ಪದೆ ಎಷ್ಟೇ ಕಷ್ಟ ಬಂದರೂ ಇದನ್ನು ನೀವು ಮುಂದುವರಿಸಿಕೊಂಡು ಹೋಗ್ಬೇಕು. 1 ಸುತ್ತಲ್ಲ, 2 ಸುತ್ತು, 3 ಸುತ್ತು, ಹೀಗೆ ನೀವು ಇದನ್ನ ಮುಂದುವರಿಸಿಕೊಂಡು ಹೋಗುವಾಗ not only first round of reading, second round of reading, third round of reading, then you will complete your day. Just like we take breakfast, lunch and supper, and then that good night sweets and all that. Similarly, ಹಾಗೆಯೇ ನಮ್ಮ ಒಂದು ಉಪಹಾರ ಮತ್ತು ಊಟ, ಹೀಗೆ ನಾವು ಪ್ರತಿಯೊಂದು ಗಳಿಗೆ ಮಧ್ಯಾಹ್ನ ದಿನಕ್ಕೆ 3 ಹೊತ್ತು ನಾವು ಭೋಜನವನ್ನ ಮಾಡುವ ಹಾಗೆ ಈ ಒಂದು 1 ಸುತ್ತು, 2 ಸುತ್ತು, 3 ಸುತ್ತು, ಹೀಗೆ ನಾವು ಬೈಬಲ್ವನ್ನು ಪಠಣ ಮಾಡ್ತಾ ಹೋದ್ರೆ ಸದಾಕಾಲ ನಮ್ಮ ಜೀವನ ಗಟ್ಟಿ ಆಗ್ತದೆ. ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಕೌಟುಂಬಿಕ ಜೀವನದಲ್ಲಿ ಶಾಂತಿ, ಸಮಾಧಾನ, ಪರಸ್ಪರ ಸಹಬಾಳ್ವೆ, ಕ್ಷಮಾಗುಣ ಇವೆಲ್ಲವೂ ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗೆಯೇ ಜೀವನದಲ್ಲಿ ನಿಮಗೊಂದು ದೊಡ್ಡ ಗುರಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೇವರು ನಮ್ಮನ್ನ ಕರೆಯುವುದು ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ, ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಬದಲಾಗಿ ನಮ್ಮನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡ್ಲಿಕ್ಕೆ ದೇವರು ಸದಾಕಾಲ ನಮ್ಮನ್ನು ಕರೀತಾರೆ. ಹಾಗೆಯೇ ನಮಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸ್ತಾರೆ. ಈ ಒಂದು ಬೈಬಲ್ ಪಠಣವು ಎಲ್ಲಾ ರೀತಿಯಲ್ಲಿ ನಿಮಗೆ ಆಶೀರ್ವಾದವನ್ನು ನೀಡ್ತದೆ ಅನ್ನೋ ಭರವಸೆ ನಮಗಿದೆ. ಮತ್ತು ಸಂತ ಪೌಲರು ಹೇಳುವಂತೆ, ಭರವಸೆ ಎಂದಿಗೂ ನಮ್ಮನ್ನು ಆಶೆಗೊಳಿಸುವುದಿಲ್ಲ, ದೇವರ ವಾಕ್ಯ ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಆದ್ದರಿಂದ ಮಹಾಧರ್ಮದಕ್ಷರುಗಳ, ಸಹಾಯಕ ಧರ್ಮದಕ್ಷರುಗಳ ಶುಭಾಶಯಗಳನ್ನು ತಿಳಿಸುತ್ತಾ, ಈ ನಮ್ಮ ಬೈಬಲ್ ಆಯೋಗದ ವತಿಯಿಂದ ಸಹೋದರಿ ಅನಿತಾ ಮತ್ತು ಸಹೋದರ ನಾಥನ್ ಇವರು ಸದಾಕಾಲ ನಿಮ್ಮ ಹತ್ರ ಇರ್ತಾರೆ. ನಿಮಗೆ ಬೇಕಾದ ಎಲ್ಲಾ ಸಹಕಾರವನ್ನ, ಉತ್ತೇಜನವನ್ನ, ಪ್ರೋತ್ಸಾಹವನ್ನ, ಮಾರ್ಗದರ್ಶನವನ್ನ ಕೊಡುವುದರೊಂದಿಗೆ, ಆಯಾ ಪುಸ್ತಕದ ಟಿಪ್ಪಣಿಗಳನ್ನ ಆಯಾ ಸಮಯದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುವುದರೊಂದಿಗೆ ನಿಮಗೆ ಬೇಕಾದ ಎಲ್ಲಾ ಸಹಕಾರವನ್ನ ನೀಡ್ತಾರೆ. ಆದ್ದರಿಂದ ದೇವರ ಆಶೀರ್ವಾದವನ್ನು ಕೊಡುತ್ತಾ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ದೇವರ ಆಶೀರ್ವಾದ. Thank you, Father Jeevan. Dear friends, as Father Jeevan said, God's call definitely calls us. He wants to hold us and guide us every move of our lives. But every day coming together on the Bible call has taken me somewhere very high than what I was never there. So it's truly a blessing and definitely fills us with hope and prosperity for your own families. Saying that, thanking both the fathers, I invite Father Suresh. Warm welcome to Father Suresh. Please address your parish families and you can wish them, Father Suresh. Am I audible? Yes, audible? Father. Little more. Yes, Father. Yes. Please go. Yeah. You will have to switch on the camera, if possible. I'm not getting the option to switch on the camera. Okay. Doesn't matter, Father. It's okay. Yeah. Yeah. Go ahead, Father. Please address. Yes. Good. Welcome. You're muted, You Father. have to unmute. Father. Please unmute. Yeah. Audible now, Father? Audible? Yes. Yes. Audible, Father. Welcome. You can speak. Yes. Good evening, dear fathers, dear ma'am, and all my brothers and sisters. It's a great opportunity. We come before the Lord and taking a stand that we love Lord with all our heart and mind and spirit. And beautifully, our psalmist says that taste and see that the Lord is good. It is when we read the scripture and try to interpret through our life, and there we get the revelation of God and revelation of His Spirit speaking to us. So it is a great start and great accompaniment of Lord with us. Let us ask the grace of God that He may accompany us, and thank dear Father Jeevan for all your effort and contribution, and Father Vijay Raj for the beautiful introduction, and Anita ma'am for your great effort, and Shalini ma'am for taking the inspiration from the Bible Commission and bringing it to our parish. So on behalf of the parish priest, Father Martin, on behalf of all the assistant and all the clergy here, we wish you all the very best, that this great journey be inspiration, may be the
like the apostles by inspired by the Holy Spirit, and all the writers were inspired by the Holy Spirit, may also be you inspired by the Holy Spirit. Write, Lord, in your hearts and in your minds, and proclaim the same in and every throughout of the day. Thank you very much. I'll cut short and I don't want to speak much, but all I want to say is that taste and see that the Lord is good. This is the scripture. We taste and see that the Lord is good, and let us share this taste to others whom we meet and greet. Thank you very much. Thank you, Father Suresh. Grateful to you. Thank I you, don't Father know- Suresh. Thank you for Thank you very much, calling so Father. many people. We look forward many more families, and maybe one day I will come. Sure. Thank you, Father. Thank you. Thank you all, fathers. And today's family can start reading. Antoniamman family, நீங்க ஸ்டார்ட் பண்ணலாமா? ஒரே ஒரு சாப்டர் படிங்க. தொடக்க நூல் அதிகாரம் 1. Genesis chapter 1. You can just read one chapter, please. தொடக்க நூலிலிருந்து வாசகம். தொடக்கத்தில் கடவுள் விண்ணுலகையும் மண்ணுலகையும் படைத்த பொழுது மண்ணுலகு உருவமற்று வெறுமையாய் இருந்தது. ஆழத்தின் மீது இருள் பரவியில் அசைந்தாடிக் கொண்டிருந்தது. அப்பொழுது கடவுள் ஒளி தோன்றுக. எப்பொழுது கடவுள் பொற்கொண்டுகளையும். Thank you, everyone. Thank you, Shalini. Thank God you. bless. Good night. Thank you, everyone. God bless you. Father Suresh, I have Brother Nathan with me. He's the one who leads this. I just come and go. So Okay. we have to thank Brother Nathan. No, who no, leads ma'am. this. No, ma'am. Nothing. It's I only am God's just grace. him and We're helping able to him. do that. So, yeah, Okay. thank No you, names. Father Thank Suresh. you, I thank just you. wanted to introduce. Thank you. I want all the camera to be switched on so that we can take a photo. Yeah, please switch on the camera, dear friends. Camera on, please. Camera on, Modi. ಎಲ್ಲ ಬಿಟ್ಟೋಗೋರು ಇದ್ರು, ಪರವಾಗಿಲ್ಲ, ಎಲ್ಲರೂ ಇದ್ದಾರೆ. That's it. Bruno, Andrew, yeah. Adarsh. Okay. Thank you. Thank you. Good Thank night. you. Night. Thank you. Good night, Father. Thank you, Father. Thank you.